ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಶ್ವಕಪ್ ಕ್ರಿಕೆಟ್ ನಲ್ಲಿ ಮುಂದುವರೆದ ಹಸಿದ ಹುಲಿ ಜಿಂಬಾಬ್ವೆಯ ಗೆಲುವಿನ ಅಬ್ಬರ. ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾಕ್ಕೆ ಮಣ್ಣು ಮುಕ್ಕಿಸಿದ ಜಿಂಬಾಬ್ವೆ ತಂಡ ಈ ಸಾರಿಯ ವಿಶ್ವಕಪ್ ಕ್ರಿಕೆಟ್ ಅನ್ನ ಗೆದ್ದೇ ಬಿಡುತ್ತಾ? ಏನಿದರ ಅಪ್ಡೇಟ್, ಏನಿದರ ಹಿನ್ನೆಲೆ, ಯಾವೆಲ್ಲ ಆಟಗಾರರು ಇದಕ್ಕೆ ಸ್ಫೂರ್ತಿಯಾದ್ರು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಜಿಂಬಾಬ್ವೆ ತಂಡ ಅಂದ ಕೂಡಲೇ ನಮಗೆ ಕೆಲವೊಂದು ನೆನಪುಗಳು ಕಾಡತ್ತೆ. ಅದರಲ್ಲೂ ಮುಖ್ಯವಾಗಿ ಜಿಂಬಾಬ್ವೆ ಆಟಗಾರರಿದಾರಲ್ಲ, ಅವರ ಹೆಸರುಗಳು ಇಂದಿಗೂ ಕೂಡ ಶಾಶ್ವತವಾಗಿ ಕ್ರಿಕೆಟ್ ಜಗತ್ತಿನಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಸಹೋದರರಾದಂಥ ಆಂಡಿ ಫ್ಲವರ್ ಮತ್ತು ಗ್ರ್ಯಾಂಟ್ ಫ್ಲವರ್ ಎನ್ನುವಂತ ದೈತ್ಯ ಕ್ರಿಕೆಟ್ ಪ್ರತಿಭೆಗಳು, ಹಿತ್ ಸ್ಟ್ರಿಕ್ ಎನ್ನುವಂತ ಒಬ್ಬ ದೈತ್ಯವಾದ ಆಲ್ರೌಂಡರ್ ಮತ್ತು ಸ್ಪೇಸ್ ಬೌಲರ್, ಮುರ್ರೆ ಗುಡ್ವಿನ್ ಎನ್ನುವಂತ ಒಬ್ಬ ಬ್ಯಾಟ್ಸ್ಮನ್, ಅಲೆಸ್ಟರ್ ಕ್ಯಾಂಬೆಲ್ ಎನ್ನುವಂತ ಒಬ್ಬ ಸ್ತ್ರುದ್ರೂಪಿ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್, ಪಾಲ್ ಸ್ಟ್ರಾಂಗ್, ನೀಲ್ ಜಾನ್ಸನ್, ಹೆನ್ರಿ ಒಲಂಗ ಎನ್ನುವಂತ ಕ್ರಿಕೆಟರ್ಗೆ ನಮ್ಮ ತೆಂಡೂಲ್ಕರ್ ಹೇಗೆ ಕನಸಿನಲ್ಲೂ ಕಾಡಿದ್ರು ಎನ್ನುವಂತ ಮಾತಿತ್ತಲ್ಲ, ಅದು ಈಗಲೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಮತ್ತು ಹ್ಯಾಮಿಲ್ಟನ್ ಮಸಖಜ ಎನ್ನುವಂತ ಒಬ್ಬ ಟೆಕ್ನಿಕಲಿ ಸೌಂಡ್ ಆದಂತ ಬ್ಯಾಟ್ಸ್ಮನ್, ಈಗ ಸಿಕಂದರ್ ರಾಜ್ ಎನ್ನುವಂತ ಒಬ್ಬ ಕ್ಯಾಪ್ಟನ್, ಇವೆಲ್ಲದರ ಮೆಲಕನ್ನ ಹಾಕ್ತಾ ಕಳೆದ ಸಾರಿ 2024ರ T20 ವರ್ಲ್ಡ್ ಕಪ್ ನ ಕ್ವಾಲಿಫಿಕೇಶನ್ ಆಗ್ಲಿಕ್ಕೂ ಕೂಡ ಅರ್ಹತೆ ಪಡೆಯದಂತ ಜಿಂಬಾಬ್ವೆ ಕ್ರಿಕೆಟ್ ತಂಡಕ್ಕೆ ಕೋಚ್ ಆಗಿ ಬಂದಂತವ್ರು ಅದ್ಯಾರಂದ್ರೆ ಜಸ್ಟಿನ್ ಸೈಮನ್ಸ್ ಎನ್ನುವಂತ ಒಬ್ಬ ಸೌತ್ ಆಫ್ರಿಕಾದ ಒಬ್ಬ ಕ್ರಿಕೆಟರ್, ಬ್ಯಾಟ್ಸ್ಮನ್ ಮತ್ತು ಆಲ್ರೌಂಡರ್. ಹಾಗಾಗಿ ಸೌತ್ ಆಫ್ರಿಕಾ ಖಂಡದ ಒಂದು ಭಾಗವಾಗಿರುವಂತ ಜಿಂಬಾಬ್ವೆಗೆ ಹೇಳಿ ಮಾಡಿಸಿದಂತ ಒಬ್ಬ ಕೋಚ್ ಸಿಗ್ತಾರೆ. 2024ರ ಹೀನಾಯವಾಗಿ ಅರ್ಹತೆಯನ್ನು ಪಡೆದುಕೊಳ್ಳದಂತ ಜಿಂಬಾಬ್ವೆಗೆ ಮತ್ತೆ ಜೀವ ತುಂಬಿದಂತ ಮತ್ತು ಟೀಮ್ ಸೆಲೆಕ್ಷನ್ ನಲ್ಲಿ ಯಂಗ್ಸ್ಟರ್ ನನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು ಮತ್ತು ಯಂಗ್ಸ್ಟರ್ ನನ್ನ ಕೊಡಬೇಕೆನ್ನುವಂತ ಮಾತನ್ನ ಸೆಲೆಕ್ಷನ್ ಕಮಿಟಿ ಹೇಳಿ ಸಿಕಂದರ್ ರಾಜ ಅವರನ್ನು ಹೊರತುಪಡಿಸಿ ಮಿಕ್ಕ ಆಲ್ಮೋಸ್ಟ್ ಎಲ್ಲಾ ಆಟಗಾರನು ಕೂಡ ಯಂಗ್ಸ್ಟರ್ ಬೇಕು ಎನ್ನುವಂತ ಕಾರಣ ಹೇಳಿ ಜಿಂಬಾಬ್ವೆ ತಂಡವನ್ನ ಕಟ್ಟಿ ಇದೀಗ ಕ್ವಾಲಿಫಿಕೇಶನ್ ಆಗಿ T20 ವರ್ಲ್ಡ್ ಕಪ್ ನಲ್ಲಿ, ಅದರಲ್ಲೂ ಶ್ರೀಲಂಕಾ ಮತ್ತು ಭಾರತ ಅಂದ ಕೂಡಲೇ ಜಿಂಬಾಬ್ವೆಗೆ ಅಥವಾ ಸೌತ್ ಆಫ್ರಿಕಾಕ್ಕೆ ಅಥವಾ ಆಸ್ಟ್ರೇಲಿಯಾಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗತ್ತೆ. ಯಾಕಂದ್ರೆ ನಮ್ಮ ಏಷ್ಯನ್ ಪಿಚ್ಗಳು ಸ್ವಲ್ಪ ಸ್ಪಿನ್ನರಿಗೆ ಹೆಲ್ಪ್ ಆಗತ್ತೆ. ಅದರಲ್ಲೂ ಕೂಡ ತನ್ನ ಆಟವನ್ನ ಆಡಿ ಮೊದಲು ನಾನು ಈಗ ಹಿಸ್ಟ್ರಿಯನ್ನು ಹೇಳ್ತೇನೆ. ಹಿಸ್ಟ್ರಿಯನ್ನು ಹೇಳಿದಾಗ ಆಕ್ಚುಲಿ ಅಚ್ಚರಿ ಆಗತ್ತೆ. 20 ತಂಡಗಳು ಭಾಗವಹಿಸಿದ್ದು, ಅದರಲ್ಲಿ 4 ಗ್ರೂಪ್ ಇತ್ತು, A, B, C ಮತ್ತು D ಎನ್ನುವಂತ ಗ್ರೂಪ್ ಇತ್ತು. ಆ ಗ್ರೂಪಿನಲ್ಲಿ ಒಂದು ಗ್ರೂಪಿನಲ್ಲಿ ಅರ್ಹತೆಯನ್ನು ಪಡ್ಕೊಂಡಂತ ಜಿಂಬಾಬ್ವೆ ಮೊದಲು ಓಮನ್ ತಂಡವನ್ನ ಸೋಲ್ಸತ್ತೆ. ಓಮನ್ ಅಂದ್ಕೂಳೆ ಸ್ವಲ್ಪ ಕ್ರಿಕೆಟ್ ನ ಈಗ ಅಂಬೆಗಾಲಿಡ್ತಾ ಇರುವಂತ ಒಂದು ಕಂಟ್ರಿ ಅಂತ ಹೇಳ್ಬೋದು. ಓಮನ್ 19.5 ಓವರ್ ನಲ್ಲಿ 103 ರನ್ ಅನ್ನ ಗಳಿಸುವಲ್ಲಿ ಸಫಲತೆಯನ್ನು ಹೊಂದುತ್ತೆ. ಅದಾದ ನಂತರ ನೆಕ್ಸ್ಟ್ ಬ್ಯಾಟಿಂಗ್ ಅನ್ನ ಪಡ್ಕೊಂಡಂತ ಜಿಂಬಾಬ್ವೆ ಕೇವಲ 13.3 ಓವರ್ಗಳಲ್ಲಿ ಕೇವಲ ಎರಡೇ 2 ವಿಕೆಟ್ ಅನ್ನ ಕಳೆದುಕೊಂಡು 106 ರನ್ ಅನ್ನ ಪಡೆದು ಅಂದ್ರೆ ಮೊದಲ ಜಯವನ್ನು ಗಳಿಸುತ್ತೆ ಮತ್ತು ತನ್ನ 2 ಪಾಯಿಂಟ್ ಅನ್ನು ತಮ್ಮದಾಗಿಸಿಕೊಳ್ಳುತ್ತೆ. ಅದಾದ ನಂತರ ಎರಡನೇ ಮ್ಯಾಚ್ ಇದೆಯಲ್ಲ, ಎರಡನೇ ಮ್ಯಾಚ್ ಅದು ಅತ್ಯದ್ಭುತ. T20 ವರ್ಲ್ಡ್ ಕಪ್ ನಲ್ಲಿ ಸರಿಸುಮಾರು 20 ವರ್ಷದಿಂದ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿತಾ ಬಂದಿರುವಂತಹ ಜಿಂಬಾಬ್ವೆ ಅದರ ನಾಗಲೋಟವನ್ನ ಮತ್ತು ಮುಂದುವರಿಸುತ್ತೆ. ಮೊದಲು ಟಾಸ್ ಆಗಿ ಬ್ಯಾಟಿಂಗ್ ಆಯ್ದುಕೊಂಡಂತ ಆಸ್ಟ್ರೇಲಿಯಾ ಮೀನ್ಸ್ ಜಿಂಬಾಬ್ವೆ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 169 ರನ್ ಅನ್ನ ಪೇರಿಸುತ್ತೆ. ಕಳೆದುಕೊಂಡದ್ದು 2 ವಿಕೆಟ್. ಆದ್ರೆ ಆ ಪಿಚ್ ನಲ್ಲಿ 200-210 ಹೊಡೆಯುವಂತ ಸಾಹಸಕ್ಕೆ ಹೋಗಾಗಲ್ಲ. ಏನಾದ್ರೂ ಮಾಡಿ 170-180 ಹೊಡಿಬೇಕಂತ ಎನ್ನುವಂತ ಗುರಿ ಇಟ್ಕೊಂಡಂತ ಜಿಂಬಾಬ್ವೆ ಆಸ್ಟ್ರೇಲಿಯಾ ಎನ್ನುವಂತ ಸ್ಟ್ರಾಂಗ್ ಸ್ಪೀಡ್ ಮತ್ತು ಸ್ಪಿನ್ ಬೌಲಿಂಗ್ ನ ಎದುರು 169 ರನ್ ಅನ್ನ ಹೊಡೆಯುತ್ತೆ ಮತ್ತು 170 ರನ್ಗಳ ಟಾರ್ಗೆಟ್ ಅನ್ನ ಕೊಡುತ್ತೆ. ಅದಾದ ನಂತರ ಬ್ಯಾಟಿಂಗ್ ಆರಂಭಿಸಿದಂತ ಆಸ್ಟ್ರೇಲಿಯಾ 40-50 ರನ್ ಆಗುವುದರೊಳಗೆ 4-5 ವಿಕೆಟ್ ಗಳನ್ನ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ. ಆದ್ರೂ ಕೂಡ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ ಗಳು ಗೆಲುವಿನ ದಡವನ್ನ ತಲುಪುವಲ್ಲಿ ವಿಫಲರಾಗ್ತಾರೆ ಮತ್ತು ಕೇವಲ 146 ರನ್ ಅನ್ನ ಗಳಿಸಿ 19.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಗಳನ್ನ ಕಳೆದುಕೊಂಡು ಜಿಂಬಾಬ್ವೆ ಎನ್ನುವಂತ ಹಸಿದ ಹುಲಿಯ ಕಾಲಿಗೆ ಸರೆಂಡರ್ ಆಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಜಿಂಬಾಬ್ವೆ ಸೂಪರ್ ಹಿಟ್ ಹಂತಕ್ಕೆ ಹೋಗ್ಬಿಡುತ್ತಾ, ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ಕಾರಣಕ್ಕಾಗಿ ಸೂಪರ್ ಹಿಟ್ ಹಂತಕ್ಕೆ ಹೋಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರ ಕೂಡ ಇರುತ್ತೆ. ಜೊತೆಗೆ ಶ್ರೀಲಂಕಾ
ದಲ್ಲಿ ಅಂದ್ರೆ ಶ್ರೀಲಂಕಾ ಮತ್ತು ಭಾರತ ವಿಶ್ವಕಪ್ ಆಡಿಸ್ತಾ ಇರೋದ್ರಿಂದ ಶ್ರೀಲಂಕಾಕ್ಕೆ ಒಂದು ಹಂತಕ್ಕೆ ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾ ನೆಕ್ಸ್ಟ್ ಹಂತಕ್ಕೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರದ ನಡುವೆ ಶ್ರೀಲಂಕಾ ಆಸ್ಟ್ರೇಲಿಯಾವನ್ನ ಸೋಲಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಒಂದು ಲೆಕ್ಕಾಚಾರ ಕ್ಲಿಯರ್ ಆಗುತ್ತೆ, ಜಿಂಬಾಬ್ವೆ ತಂಡ ಕೂಡ ಶ್ರೀಲಂಕಾದ ಜೊತೆ ಸೂಪರ್ 8 ಹಂತಕ್ಕೆ ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರ ಇರುತ್ತೆ. ಆದ್ರೆ ಒಂದು ವೇಳೆ ಐರ್ಲೆಂಡ್ ತಂಡ ಜಿಂಬಾಬ್ವೆಯನ್ನು ಸೋಲಿಸಿದ್ರೆ ಆಗ 4 ಪಾಯಿಂಟ್ ಆಗುತ್ತೆ, ಆಸ್ಟ್ರೇಲಿಯಾ ಜೊತೆ 4 ಪಾಯಿಂಟ್ ಇರುತ್ತೆ. ಹೀಗಾಗಿ ಏನೋ ಒಂದು ಕಾರಣಕ್ಕಾಗಿ ಅಥವಾ ರನ್ ರೇಟ್ ಮುಖಾಂತರ ಆಸ್ಟ್ರೇಲಿಯಾ ಹೋಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಇರುತ್ತೆ. ಆದ್ರೆ ಜಿಂಬಾಬ್ವೆ ಮತ್ತು ಐರ್ಲೆಂಡ್ ತಂಡ ಆಡಿದ್ರೂ ಕೂಡ ಜಿಂಬಾಬ್ವೆ ಆರಾಮಾಗಿ ಗೆಲ್ತಿತ್ತು. ಆದ್ರೆ ಆ ಪಂದ್ಯ ಮಳೆಯಿಂದ ರದ್ದಾದ ಕಾರಣಕ್ಕಾಗಿ ಅಲ್ಲಿ 1 ಪಾಯಿಂಟ್ ಸಿಗುತ್ತೆ ಮತ್ತು 5 ಪಾಯಿಂಟ್ ಮುಖಾಂತರ ಸೂಪರ್ 8 ಹಂತಕ್ಕೆ ಆಯ್ಕೆಯಾದಂತ ಎರಡನೇ ತಂಡವಾಗಿ, ಅಂದ್ರೆ ಆ ಗ್ರೂಪಿನಲ್ಲಿ ಇರುವಂತ ಎರಡನೇ ತಂಡವಾಗಿ ಮೊದಲು ಶ್ರೀಲಂಕಾ ಹೋಗಿರುತ್ತೆ. ಅದಾದ ನಂತರ ಜಿಂಬಾಬ್ವೆ ಕೂಡ ಸೂಪರ್ 8 ಹಂತಕ್ಕೆ ಹೋದಂತ ಎರಡನೇ ತಂಡವಾಗುತ್ತೆ. ಆ ಮುಖಾಂತರ ಆಸ್ಟ್ರೇಲಿಯಾವನ್ನ ನೇರವಾಗಿ ಲೀಗ್ ಹಂತ ಮುಗಿಯೋದ್ರೊಳಗಡೆ ಮನೆಗೆ ಕಳಿಸಿದಂತ ಖ್ಯಾತಿ ಜಿಂಬಾಬ್ವೆಗೆ ಸಲ್ಲತ್ತೆ. ಅದಾದ ನಂತರ ಮೂರನೇ ಮ್ಯಾಚ್ ಇತ್ತಲ್ಲ, ಅಂದ್ರೆ ಶ್ರೀಲಂಕಾದ ಜಿಂಬಾಬ್ವೆ ಮತ್ತು ಶ್ರೀಲಂಕಾದ ಕೊನೆಯ ಪಂದ್ಯ ಮತ್ತು ಆ ಎರಡು ತಂಡಗಳ ನಾಲ್ಕನೇ ಪಂದ್ಯ ಅತ್ಯಂತ ರೋಚಕವಾಗಿತ್ತು. ಯಾಕಂದ್ರೆ ಶ್ರೀಲಂಕಾವನ್ನ ಮಕಾಡೆ ಮಲಗಿಸಿದಂತ ಆಸ್ಟ್ರೇಲಿಯಾವನ್ನ ಮಕಾಡೆ ಮಲಗಿಸಿದಂತ ಶ್ರೀಲಂಕಾ ಒಂದ್ ಕಡೆ, ಅದಕ್ಕೆ ಸ್ವಂತದಂತ ಪಿಚ್ ಇತ್ತು, ತೃತೀಯ ಗ್ರೌಂಡ್ ಇತ್ತು, ಜೊತೆಗೆ ಹೋಮ್ ಗ್ರೌಂಡ್ ಎನ್ನುವಂತ ಅಡ್ವಾಂಟೇಜ್ ಕೂಡ ಇತ್ತು. ಜೊತೆಗೆ ಆಸ್ಟ್ರೇಲಿಯಾವನ್ನ ಮಕಾಡೆ ಮಲಗಿಸಿದಂತ ಜಿಂಬಾಬ್ವೆ, ಈ ಎರಡೂ ತಂಡಗಳು ಆಸ್ಟ್ರೇಲಿಯಾವನ್ನ ಮಣ್ಣು ಮುಕ್ಕಿಸಿದ್ದು. ಜೊತೆಗೆ ಅವೆರಡು ಕೂಡ ಮುಖಾಮುಖಿಯಾಗುವಂತ ಹಂತದಲ್ಲಿ ಶ್ರೀಲಂಕಾ ಆಸ್ ಯೂಶುವಲ್ ಆಗಿ 20 ಓವರ್ಗಳಲ್ಲಿ 178 ರನ್ ಅನ್ನು ಗಳಿಸುತ್ತೆ. 7 ವಿಕೆಟ್ ಗಳನ್ನ ಕಳ್ಕೊಂಡು 20 ಓವರ್ಗಳಲ್ಲಿ 178 ರನ್ ಅನ್ನು ಗಳಿಸುತ್ತೆ. ಅದಾದ ನಂತರ ಬಂದಂತ ಜಿಂಬಾಬ್ವೆ ಶ್ರೀಲಂಕಾ ತಂಡವನ್ನು ಕೂಡ ಮಕಾಡೆ ಮಲಗಿಸುತ್ತೆ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಮುಂದಿನ ಹಂತಗಳಲ್ಲಿ ಭಾರತಕ್ಕೂ ಕೂಡ ಎಚ್ಚರಿಕೆ ಗಂಟೆ. ಭಾರತ ಪಾಕಿಸ್ತಾನದ ವಿರುದ್ಧ ಒನ್ ವೇ ಎಲ್ಲಿ ಗೆದ್ರು ಕೂಡ ಮಿಕ್ಕ 3 ತಂಡಗಳ ವಿರುದ್ಧ ಭಾರತ ಅಷ್ಟು ಸುಲಭವಾಗಿ ಗೆಲ್ಲಿಲ್ಲ. ಅದು ಬೇರೆ ಬೇರೆ, ಅಂದ್ರೆ ಅದು ಭಾರತ ಯಾವ ತಂಡದ ವಿರುದ್ಧ ಆಡಿದಿಲ್ಲ, ಯಾವ ತಂಡದ ವಿರುದ್ಧ ಕೂಡ ಪಾಕಿಸ್ತಾನವನ್ನು ಹೊರತುಪಡಿಸಿ, ಅಂದ್ರೆ ನಿನ್ನೆ ಆದಂತ ನೆದರ್ಲ್ಯಾಂಡ್ ಆಗಿರ್ಬೋದು, ಬೇರೆ ಬೇರೆ ತಂಡಗಳ ವಿರುದ್ಧ ಕೂಡ ಸುಲಭವಾಗಿ ಗೆಲ್ಲುವಂತ ಹಂತಕ್ಕೆ ಹೋಗ್ಲಿಲ್ಲ. ಅದು ಅಭಿಷೇಕ್ ಶರ್ಮಾ ಅವರ ವೈಫಲ್ಯ ಆಗಿರ್ಬೋದು, ಬೇರೆ ಬೇರೆ ಕಾರಣ ಇದೆ. ಹಾಗಾಗಿ ಮುಂದಿನ ಪಂದ್ಯ ಭಾರತದ ವಿರುದ್ಧವೂ ಇದೆ. ಜಿಂಬಾಬ್ವೆ ತಂಡ ಮುಂದಿನ ಹಂತದಲ್ಲಿ ಸೌತ್ ಆಫ್ರಿಕಾವನ್ನು ಎದುರಿಸಬೇಕಾಗತ್ತೆ, ಇಂಡಿಯಾವನ್ನು ಎದುರಿಸಬೇಕಾಗತ್ತೆ ಮತ್ತು ವೆಸ್ಟ್ ಇಂಡೀಸ್ ಅನ್ನು ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಜಿಂಬಾಬ್ವೆ ಅಲ್ಲಿ ಯಾರನ್ನಾದ್ರೂ ಸೋಲಿಸಿ ಎರಡು ಮ್ಯಾಚ್ ಅನ್ನು ಗೆದ್ದರೆ ಅದು ನಿರಾಶಯವಾಗಿ ಸೆಮಿಫೈನಲ್ ಹಂತವನ್ನ ತಲುಪೋದು. ಮತ್ತು ಈಗಿನ ಜಿಂಬಾಬ್ವೆ ಆಟಗಾರರನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಸಲದ ವರ್ಲ್ಡ್ ಕಪ್ ಅನ್ನ ಗೆದ್ದೇ ಬಿಡ್ತಾರೆ ಎನ್ನುವಂತ, ಮತ್ತು ಈ ಹಿಂದಿನ ಆಟಗಾರ ಅಂತ ಹೇಳಿದ್ನಲ್ಲ, ಆಂಡಿ ಫ್ಲವರ್, ಗ್ಲಾನ್ ಫ್ಲವರ್, ಹಿತ್ ಸ್ಟ್ರೀಕ್, ಮುರ್ರೆ ಗುಡ್ವಿನ್, ಅಲಿಸ್ಟರ್ ಕ್ಯಾಂಬೆಲ್ ಆಗಿರ್ಬೋದು, ಪಾಲ್ ಸ್ಟ್ರಾಂಗ್, ನೀಲ್ ಜಾನ್ಸನ್, ಹೆನ್ರಿ ಒಲಂಗೋ ಮತ್ತು ಹ್ಯಾಮಿಲ್ಟನ್ ಮಸಕಾಜ್ ಅವರು ತೋರಿದಂತ ಒಂದು ದಿಟ್ಟತನ ಎಲ್ಲವೂ ಕೂಡ ಇದೀಗ ಮತ್ತೆ ಮರಕಳಿಸುವಂತೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಶ್ರೀಲಂಕಾದಂತ ಪಿಚ್ ನಲ್ಲಿ ಜಿಂಬಾಬ್ವೆ ತಂಡದವರು ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾವನ್ನು ಸೋಲಿಸ್ತಾರಂದ್ರೆ ಅದಕ್ಕೆ ಸಿಕಂದರ್ ರಾಜ ಕಟ್ಟಿದಂತ ತಂಡ, ಕೋಚ್ ಕಟ್ಟಿದಂತ ತಂಡ ಮತ್ತು ಸಿಕಂದರ್ ರಾಜಾಗೆ ನಮ್ಮ ಇಂಡಿಯನ್ ಪಿಚ್ ಅಥವಾ ಏಷ್ಯನ್ ಪಿಚ್ ಅಂದ್ರೆ ನೀರು ಕುಡಿದಷ್ಟೇ ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಮಿಂಚ್ತಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಅವರಿಗೆ ಮೊದಲ ತಂಡವಾಗಿ ವೆಸ್ಟ್ ಇಂಡೀಸ್ ಕೂಡ ಬರುತ್ತೆ. ವೆಸ್ಟ್ ಇಂಡೀಸ್ ಕೂಡ ಇಲ್ಲಿ ತನಕ ಸೋಲದೆ 8 ಪಾಯಿಂಟ್ಗಳೊಂದಿಗೆ ಸೂಪರ್ 8 ಹಂತವನ್ನು ತಲುಪಿದೆ. ಹಾಗಾಗಿ ನಮ್ಮ ಗ್ರೂಪ್ ನಲ್ಲಿ ಇರುವಂತಹ 4 ತಂಡಗಳು ತುಂಬಾ ಸ್ಟ್ರಾಂಗ್ ಆಗಿದೆ. ಅದರಲ್ಲಿ ಭಾರತ ಒಂದು ಏಷ್ಯನ್ ಕಂಟ್ರಿ ಆದ್ರೆ ಮಿಕ್ಕೆಲ್ಲವೂ ಕೂಡ ಯುರೋಪ್ ಮತ್ತು ಆಫ್ರಿಕನ್ ಕಂಟ್ರಿ ಆಗಿದೆ. ಒಂದು ವೆಸ್ಟ್ ಇಂಡೀಸ್ ಇದೆ, ಒಂದು ಜಿಂಬಾಬ್ವೆ ಇದೆ, ಮತ್ತೊಂದು ಸೌತ್ ಆಫ್ರಿಕಾ ಇದೆ. ಆ 3 ತಂಡಗಳ ವಿರುದ್ಧ 3 ತಂಡಗಳಲ್ಲಿ 3 ಮ್ಯಾಚ್ ನಲ್ಲಿ 2 ಆದ್ರೂ ಗೆಲ್ಲೇಬೇಕಾಗುತ್ತೆ. ಯಾರು 2 ಗೆಲ್ತಾರಲ್ಲ ಅವರು ಪ್ರಥಮವಾಗಿ ಸೆಮಿಫೈನಲ್ ರೀಚ್ ಆಗ್ತಾರೆ. ಆ 3 ತಂಡಗಳು ಯಾರು ಒಂದು ಗೆದ್ದು ರನ್ ರೇಟ್ ಅನ್ನ ಪಡ್ಕೊಂಡಿರ್ತಾರಲ್ಲ ಅವರು ಮುಂದಿನ ಹಂತಕ್ಕೆ ಹೋಗುವಂತ, ರನ್ ರೇಟ್ ಮುಖಾಂತರ ಹೋಗುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಯಾರು ಇಬ್ಬರು 2 ಪಂದ್ಯವನ್ನು ಗೆದ್ದು 4 ಪಾಯಿಂಟ್ ಇಟ್ಕೊಳ್ತಾರಲ್ಲ ಅವರು ನಿರಾಶವಾಗಿ ಹೋಗ್ಬೋದು. ಹಾಗಾಗಿ ಜಿಂಬಾಬ್ವೆಗೆ ಒಂದ್ ಕಡೆ ಭಾರತ ಎನ್ನುವಂತ ಸ್ಟ್ರಾಂಗ್
ಸ್ಪರ್ಧೆ ಇದೆ, ಮತ್ತೊಂದು ಕಡೆ ವೆಸ್ಟ್ ಇಂಡೀಸ್ ಎನ್ನುವಂತ ಸ್ಟ್ರಾಂಗ್ ಸ್ಪರ್ಧೆ, ಮತ್ತೊಂದು ಕಡೆ ಸೌತ್ ಆಫ್ರಿಕಾ ಎನ್ನುವಂತ ಸ್ಟ್ರಾಂಗ್ ಸ್ಪರ್ಧೆ ಇದೆ. ಇಲ್ಲಿ ತನಕ ಆದಂತ ಆಟದಲ್ಲಿ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾವನ್ನ ಬಗ್ಗು ಬಡಿದ ಕಾರಣಕ್ಕಾಗಿ ನಮ್ಮ ಏಷ್ಯನ್ ಪಿಚ್ ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಸೆಮಿಫೈನಲ್ಗೆ ಹೋಗಿ ಫೈನಲ್ ರೀಚ್ ಆಗಿ ವರ್ಲ್ಡ್ ಕಪ್ ಗೆದ್ರೂ ಕೂಡ ಅಚ್ಚರಿಯ ಪಡಬೇಕಾದಂತ ಸಂಗತಿ ಇಲ್ವೇ ಇಲ್ಲ. ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು. 23ರಂದು ಕೇವಲ 2-3 ದಿನಗಳಲ್ಲಿ ಮತ್ತೆ ಯಾವೆಲ್ಲ ಗೆಲುವಿನ ನಾಗಲೋಟ ಬೀರತ್ತೆ ಜಿಂಬಾಬ್ವೆ ತಂಡ. ನಮ್ಗೊಂದು ಖುಷಿ ಇದೆ, ಯಾಕಂದ್ರೆ ಹಸಿದ ಒಂದು ಹೊಟ್ಟೆಗೆ ಮಾತ್ರ ಆ ಒಂದು ಅನ್ನದ ಒಂದು ಅರಿವು ಆಗತ್ತೆ. ಹಾಗಾಗಿ ಜಿಂಬಾಬ್ವೆಗೆ ಹಸಿದ ಹುಲಿಯಾಗಿ ಇದೀಗ ಮುನ್ನಗ್ತಿದೆ. ಮುಂದಿನ ದಿನಗಳಲ್ಲಿ ಗೆಲ್ಲಿ ಮತ್ತು ಆ ಆಫ್ರಿಕನ್ ಕಂಟ್ರಿಯ ಭಾಗವಾಗಿರುವಂತಹ ಜಿಂಬಾಬ್ವೆ ಕೂಡ ಕ್ರಿಕೆಟ್ ಇತಿಹಾಸದಲ್ಲಿ ಮತ್ತೊಮ್ಮೆ ತನ್ನ ಒಂದು ಹೆಜ್ಜೆ ಗುರುತನ್ನ ಇಡ್ಲಿ. ಯಾಕಂದ್ರೆ ನಮ್ಗೆ ಜಿಂಬಾಬ್ವೆ ಅಂದ ಕೂಡಲೇ ಹರಾರೆ ಎನ್ನುವಂತ ಒಂದು ಪಿಚ್ ನೆನಪಾಗುತ್ತೆ. ನಮ್ಮ ಅನೇಕ ದೊಡ್ಡ ಸ್ಟಾರ್ಗಳು ಹರಾರಿಯಲ್ಲಿ ಸೆಂಚುರಿ ಮೇಲೆ ಸೆಂಚುರಿ ಗಳಿಸಿ ಇತಿಹಾಸವನ್ನ ಬರೆದಂತ ನೆನಪಿದೆ. ಆದ್ರೆ ಇದೀಗ ಜಿಂಬಾಬ್ವೆ ಅನೇಕ ವರ್ಷಗಳಿಂದ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಕ್ವಾಲಿಫಿಕೇಶನ್ ಆಗದಂತ ಕಾರಣಕ್ಕಾಗಿ ಅಲ್ಲೂ ಕೂಡ ಟೂರ್ನಮೆಂಟ್ ಆಗ್ತಾ ಇಲ್ಲ. ಆದ್ರೆ ಇದೀಗ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ ಕೂಡ ಜಿಂಬಾಬ್ವೆ ಹರಾರೆಯಲ್ಲಿ ಆಗಿತ್ತು. ಆದ್ರೂ ಕೂಡ ನಮ್ಮ ಯುವ ತಂಡ ಅಂಡರ್-19 ವರ್ಲ್ಡ್ ಕಪ್ ಅನ್ನ ಗೆದ್ದು ಬೇಗಿತ್ತು. ಮುಂದೆ ಕೂಡ ಜಿಂಬಾಬ್ವೆ, ಭಾರತ ಹೀಗೆ ಎಲ್ಲವೂ ಕೂಡ ಕ್ರಿಕೆಟ್ ಇತಿಹಾಸದಲ್ಲಿ ವಿಜೃಂಭಣಿಸಲಿ ಮತ್ತು ಹಸಿದ ಹುಲಿಗಳು ಮತ್ತೆ ಗೆಲುವಿನ ಒಂದು ರುಚಿಯನ್ನ ಕಾಣಲೇನು ಕೂಡ ನಮ್ಮ ಸದುದ್ದೇಶವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.